ಮಳೆಗಾಲದಲ್ಲಿ ಈ ರೀತಿ ಕ್ರಿಸ್ಪಿ ಆದಂತಹ ಚಿಲ್ಲಿ ಚಿಕನ್ನ ನೀವು ಯಾವತ್ತೂ ಟ್ರೈ ಮಾಡಿರೋದಿಲ್ಲ. ತುಂಬ ಈಸಿಯಾಗಿ ಟೇಸ್ಟಿಯಾಗಿರುವಂತಹ ರೆಡ್ ಚಿಲ್ಲಿ ಚಿಕನ್ನ ಟ್ರೈ ಮಾಡಿ. ಸ್ಪೈಸಿಯಾಗಿ ಚಪಾತಿ ಜೊತೆನಾದ್ರು ತಿನ್ಬೋದು, ಹಾಗೇನಾದರೂ ತಿನ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1.5 kg ಆಗುವಷ್ಟು ಬಾಯ್ಲರ್ ಚಿಕನ್ನ ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಂಡಿರೋ ಅಂಥದ್ದು. ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ನಾನಿಲ್ಲಿ ಮಸಾಲೆಗೆ ಒಂದು 2 ಪೀಸ್ ಚಕ್ಕೆ, ಒಂದು 4 ಲವಂಗ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಎಲ್ಲ ಘಮ ಘಮ ಅಂತ ಬಂದಾದಮೇಲೆ ನಾವು ಇದಕ್ಕೆ ಒಂದು 5ರಿಂದ 6 ಖಾರದ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಖಾರ ಇಲ್ಲ ಅಂದರೆ ಒಂದು 7ರಿಂದ 8 ಹಾಕ್ಕೊಳ್ಳಿ, ಸ್ಪೈಸಿ ಆಗಿರುತ್ತೆ. ನಂತರ 2 ಈರುಳ್ಳಿ ಸೈಜ್ನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಆದರೆ ಸಾಕು, ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ನಾನು ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಮಸಾಲೆ ರುಬ್ಬಿ ಹಾಕ್ಕೊಳ್ತೀವಿ ಅಂದರೂ ಹಾಕ್ಕೋಬೋದು, ಆದರೆ ಈ ರೀತಿ ಸಿಂಪಲ್ಲಾಗಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ಇವಾಗ ಕಂಪ್ಲೀಟ್ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ಲೆಲ್ಲ ಹೋಗಾದಮೇಲೆ ನಾವು ಇದಕ್ಕೆ ಸಿಂಪಲ್ಲಾಗಿ ಒಂದು ಸಣ್ಣ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ. ಅಂದರೆ ಒಂದು ಮೀಡಿಯಮ್ ಸೈಜ್ ಇರೋ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ, ನಾವು ಟೊಮೊಟೊನ ಯಾವ ರೀತಿ ಹೆಚ್ಕೊಳ್ತೀವೋ ಚಿಕ್ಕದಾಗಿ ಆ ರೀತಿ ಹೆಚ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊನು ಸೇಮ್ ಕನ್ಸಿಸ್ಟಲ್ಲಿ ಸಣ್ಣದಾಗಿ ಹೆಚ್ಕೋಬೇಕು. ಸ್ವಲ್ಪ ಸಾಫ್ಟ್ ಆದರೆ ಸಾಕು, ತೀರಾ ಸಣ್ಣಗೆ ಮಾಡ್ಕೋಬೇಕು ನಾವು, ಸಾಫ್ಟ್ ಆಗಬೇಕು ಅಂತ ಏನಿಲ್ಲ. ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಇಷ್ಟ ಆದರೆ ಸಾಕು. ನಂತರ ತೊಳೆದಿಟ್ಕೊಂಡಿರೋ ಅಂತಹ ಚಿಕನ್ನು ಕೂಡ ಹಾಕ್ಕೊಳ್ಳೋಣ. ಚಿಕನ್ನ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ಕ್ಲೀನಾಗಿ ಸಖತ್ತಾಗಿ ಕಾಣುತ್ತೆ. ನಾನು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಂಡು ತೊಳ್ಕೊಂಡಿದ್ದೆ. ನಂತರ ಚಿಕನ್ನ ಹಾಕ್ಕೊಂಡಾದಮೇಲೆ 1 ಸ್ಪೂನ್ ಹರಳುಪ್ಪು ಹಾಗೆ ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸೈಡು ಚಿಕನ್ಗೆ ನೀಟಾಗಿ ಉಪ್ಪು ಮಸಾಲೆ ಎಲ್ಲ ಹತ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಚಿಕನ್ನು ಹಸಿ ಆಗಿರೋದ್ರಿಂದ ಇದರಲ್ಲಿರೋ ಹಸಿ ಸ್ಮೆಲ್ಲು ಕಂಪ್ಲೀಟಾಗಿ ಹೋಗಬೇಕು ಅಂದರೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಎಣ್ಣೆಯಲ್ಲೇ ಫಸ್ಟೇ ನಾವು ಫ್ರೈ ಮಾಡಿಕೊಂಡಾಗ ಅದರಲ್ಲಿರೋ ಚಿಕನ್ನಲ್ಲಿ ನೀರೆಲ್ಲ ಬಿಡ್ಕೋಬೇಕು, ಆಗ ಚಿಕನ್ ಫ್ರೈ ಬೊಂಬಾಟಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಬಿಡಿ. ಅದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಬಿಡ್ಕೋಬೇಕು. ನೋಡಿ, ನಿಮಗೆ ಸೈಡಲ್ಲೆಲ್ಲ ಕಾಣ್ತಾ ಇದೆ ಅಲ್ವಾ, ನೀರೆಲ್ಲ ಯಾವ ರೀತಿ ಬಿಡ್ಕೊಳ್ತಾ ಇದೆ ಅಂತ. ಇಷ್ಟೇ ಅಲ್ಲ, ಇನ್ನೂ ನೀರು ಬಿಡ್ಕೊಳ್ಳುತ್ತೆ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದರೆ ಮೇಲ್ಗಡೆ ಇರೋ ಚಿಕನ್ನು ತಳಕ್ಕೋದಾಗ ಅದರಲ್ಲಿರೋ ಚಿಕನ್ನಿನ ನೀರೆಲ್ಲ ಬಿಡ್ಕೊಳ್ಳುತ್ತೆ. ಆಗ ಅದು ಡ್ರೈ ಆದಮೇಲೆ ನಾವು ಬೇರೆ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ನೀರೆಲ್ಲ ಇದೆ. ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಡ್ರೈ ಆಗಿ ಎಣ್ಣೆ ಎಲ್ಲ ಮೇಲೆ ತೇಲ್ ಬರ್ತಾ ಇದ್ದಾಗ ನಾವು ಮಸಾಲೆಗಳನ್ನ ಹಾಕ್ಕೊಂಡಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಡ್ಕೊಂಡಿದೆ. ಇದಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1.5 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 2-3 ಎಸ್ಲಾಗುವಷ್ಟು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಹಸಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆಗೆ ಸಡನ್ನಾಗಿ ನೀರು ಹಾಕೋದಕ್ಕೆ ಹೋಗಬೇಡಿ, ಆಗ ನೀಟಾಗಿ ಉಪ್ಪು ಖಾರ ಚಿಕನ್ಗೆ ಹತ್ಕೊಳ್ಳೋದಿಲ್ಲ. ಹಾಗಾಗಿ ಈ ಮಸಾಲೆ ಹಾಕಿದ ತಕ್ಷಣವೇ ನೀಟಾಗಿ ಚಿಕನ್ಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹಾಗೇ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ತಾನೆ ತಿರುಗಿಸ್ಕೋಬೇಕಾಗತ್ತೆ. ನಾವು ಸಡನ್ನಾಗಿ ನೀರು ಹಾಕೋದ್ರಿಂದ ಆಗ ಮಸಾಲೆಗಳು ನೀಟಾಗಿ ಚಿಕನ್ಗೆ ಹತ್ತೋದಿಲ್ಲ. ಇದನ್ನೇ ನೀಟಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕು. ಒಂದು 70 ಭಾಗ ಬೆಂದ ಮೇಲೆ ಇದಕ್ಕೆ ನಾವು ನೀರನ್ನ ಹಾಕ್ಕೋಬೇಕಾಗತ್ತೆ. ಇವಾಗ ಎಲ್ಲ ತಿರುಗಿಸ್ಕೊಂಡಿದ್ದೀನಿ, ಚೆನ್ನಾಗಿ ಒಂದು 70 ಭಾಗ ಕೂಡ ಬೆಂದಿದೆ. ಇದಕ್ಕೆ ನಾನು ಕಾಫಿ ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ ಒಂದು 3/4 ಕಪ್ ಆಗೋವಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಯಾಕೆಂದರೆ ನಾನು ಮಾಡ್ತಿರೋದು ಡ್ರೈ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಕಮ್ಮಿನೇ ಹಾಕ್ಕೋಬೇಕಾಗತ್ತೆ. ಇವಾಗ ಪೂರ್ತಿ ಒಂದು 90% ಚೆನ್ನಾಗಿ ಬೆಂದಿದೆ.
ಇದಕ್ಕೆ ನಾವಿವಾಗ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಪೂರ್ತಿ ನೀರೆಲ್ಲ ಕಮ್ಮಿ ಆಗುತ್ತೆ. ಆಗ ಸ್ಪೈಸಿ ಆದಂತಹ ರೆಡ್ ಚಿಲ್ಲಿ ಚಿಕನ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇದನ್ನು ಚಪಾತಿಗೂ ತಿನ್ಬೋದು, ಹಾಗೇನೂ ತಿನ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.